ಇದು ಆರ್ಟಿಐ ಅಧಿಕಾರಿಗಳು ನೋಡಲೇಬೇಕಾಗಿರುವಂತಹ ಸ್ಟೋರಿ. ಮಾಹಿತಿ ನೀಡಿ ಅಂತಂದ್ರೆ ಹಣ ಕೊಡಕ್ಕೆ ಬರ್ತಾರಾ ಅಧಿಕಾರಿಗಳು ಅನ್ನೋ ಪ್ರಶ್ನೆ. ಆರ್ಟಿಐ ಕಾರ್ಯಕರ್ತನಿಗೆ ಪಂಚಾಯಿತಿ ಅಧಿಕಾರಿಗಳಿಂದ ಇದೀಗ ಆಮಿಷ ಒಡ್ಡಿದ್ದಾರೆ. ಸಂಕೋನಟ್ಟಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. 15ನೇ ಹಣಕಾಸಿನ ಬಗ್ಗೆ ಮಾಹಿತಿ ಕೇಳಿದಂತಹ ಸೂರಜ ಕೋರೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮ ಚಲನ್ ತುಂಬಲು ಹೋದಾಗ ಅಧಿಕಾರಿಗಳಿಂದ ಹಣದ ಆಮಿಷ ಒಡ್ಡಿರುವಂತಹ ವಿಡಿಯೋ ಸೆರೆ ಹಿಡಿದಿದ್ದಾರೆ ಕಾರ್ಯಕರ್ತ. ಪಂಚಾಯಿತಿ ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹೇಳಿ ಇದೀಗ ಆಗ್ರಹ ಕೇಳಿ ಬರ್ತಾ ಇದೆ. ಚಲಾನ್ ತುಂಬಲು ಹೋಗಿರುವಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಆರ್ಟಿಐ ಅಧಿಕಾರಿಗಳು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಿ. ಮೊದಲು ನಾನು ಇದೇ 2025-29-12-2025 ಗ್ರಾಮ ಪಂಚಾಯಿತಿ ಅಥಣಿ ಗ್ರಾಮೀಣ ಸಂಕೋನಟ್ಟಿಯಲ್ಲಿ ಮಾಹಿತಿ ಹಕ್ಕದಲ್ಲಿ ಒಂದು ಮಾಹಿತಿ ಕೇಳಿದ್ದೆ. ಅದರಲ್ಲಿ ಮಾಹಿತಿಯಾಗಿ ನಾನು ಇವತ್ತು 28-1-2021 ನನಗೆ ಒಂದು ಲೆಟರ್ ಬರ್ತೇವೆ ಮನೆಗೆ. ನಾನು ಆ ಲೆಟರ್ ತೆಗೆದುಕೊಂಡು ಆ ಗ್ರಾಮ ಪಂಚಾಯತಿಗೆ ಹೋಗಿ ಅಲ್ಲಿಂದ ಸೆಕ್ರೆಟರಿ ಅವ್ರಿಗೆ ಭೇಟಿಯಾಗಿ ಆ ಚಲನ್ ನಂಗೆ ಪಾವತಿ ಕೊಡಿ, ನಾನು ಅಮೌಂಟ್ ತುಂಬ ಬಂದೀನಿ, ಇವತ್ತು ದಾಖಲಾತಿನ ಪೂರೈಸಿತಂದರೆ ಅದೇ ರೀತಿ ಅವರಂತಾರೆ ಪಿ ಡಿ ಒ ಸರ್ ಅವ್ರು ನಂಗೆ ಹೇಳಿದ್ದಾರೆ, ಏನಾದರೂ ತೊಗೋರಿ, 1,000 ರೂಪಾಯಿ ತೊಗೋರಿ, 1,000 ರೂಪಾಯಿ ತೊಗೊಂಡು ಮುಗಿಸ್ಬಿಡ್ರಿ, ಸುಮ್ಮನೆ ಇದೆಲ್ಲ ಮಾಡಬೇಡಿ. ನಮಗೆ ಒಂದು ಹಣದ ಆಮಿಷ ತೋರಿಸಿದ್ರೆ ನಾನು ಹಣದ ಆಮಿಷಕ್ಕೆಲ್ಲ ಇದೊಂದು ಭ್ರಷ್ಟಾಚಾರ ಆಗಿದೆ ಆ ಗ್ರಾಮ ಪಂಚಾಯಿತಿಯಲ್ಲಿ. ಅವರೇ ಕೊಟ್ಟಂಥ 310 ರೂಪಾಯಿ ಅಮೌಂಟ್ ಇಲ್ಲಿ ತೋರಿಸ್ತಾ ಇದೆ. ಅದು ನಾವು ಚಲನ್ ತುಂಬಕ್ಕೆ ಹೋದರೆ ಇವರು 1,000 ರೂಪಾಯಿ ಕೊಡ್ತೀವಿ ನಿಮಗೆ, ಇದೇನು ಮಾಡಬೇಡಿ. ಸಂಕೋನಟ್ಟಿ ಪಂಚಾಯಿತಿಯಲ್ಲಿ ಅವರು ಯಾರೋ ಕರಂಡಿ ಅಂತ ಸೆಕ್ರೆಟರಿ ಇದ್ದಾರೆ,